ಶಾಲೋಮ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಈ ದಿನದ ವಾಕ್ಯದಾನ 2 ಕೊರಿಂಥಿಯ 5ನೇ ಅಧ್ಯಾಯ 17ನೇ ವಚನ, 2 ಕೊರಿಂಥಿಯನ್ಸ್ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯುವುದೆಲ್ಲ ಅಳಿದು ಹೋಯಿತು, ಈಗೋ ಎಲ್ಲ ನೂತನವಾಯಿತು. Therefore, if any man be in Christ, he is a new creature. Old things are passed away, behold, all things are become new. Amen. ಹಳೆ ವಿಷಯಗಳೆಲ್ಲ ಅಳಿದು ಹೋಗಬೇಕು, ಈಗೋ ಎಲ್ಲಾ ನೂತನವಾಯಿತು. ಹಳೆದೆಲ್ಲ ನಮ್ಮಿಂದ ದೂರವಾಗಿ ಎಲ್ಲಾ ನೂತನವಾಗಬೇಕಂದ್ರೆ ನಾವು ಯಾರಲ್ಲಿರಬೇಕು ಎಂಬುದಾಗಿ ನಾವು ಆಕ್ಚುಲಿ ಈ ವಾಕ್ಯ ಒಂದು ಪ್ರತ್ಯೇಕವಾದ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಬಟ್ ಈ ದಿನ ದೇವರು ಯಾಕೆ ಕೊಟ್ಟಿದ್ದಾರಂತ ದೇವರಿಗೆ ಗೊತ್ತು. ಹಳೆದೆಲ್ಲ ನಮ್ಮಿಂದ ದೂರವಾಗಬೇಕು, ಎಲ್ಲ ಹೊಸದಾಗಬೇಕು. ಹಳೆ ಕಷ್ಟ, ಹಳೆ ಹೋರಾಟ, ಹಳೆ ನಾನಾ ವಿಷಯಗಳಿದೆ. ಇವುಗಳು ನಮ್ಮಿಂದ ದೂರವಾಗಿ ಎಲ್ಲಾ ದೇವರ ನನ್ನ ಜೀವನದಲ್ಲಿ ಹೊಸದಾಗಿ ಪ್ರಾರಂಭವಾಗಬೇಕಂದ್ರೆ ನಾವು ಯಾರಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ಕ್ರಿಸ್ತನಲ್ಲಿರೋದಂದ್ರೆ ಏನು? ಕ್ರಿಸ್ತನಲ್ಲಿರೋನು ಏನಾಗ್ತಾನೆ? ಅವನು ನೂತನ ಸೃಷ್ಟಿಯಾಗುತ್ತಾನೆ. ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲಾ ನೂತನವಾಗಬೇಕಂದ್ರೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರಬೇಕು. ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗಬೇಕಂದ್ರೆ ನಾವು ಯಾರಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ಕ್ರಿಸ್ತನಲ್ಲಿರೋದಂದ್ರೆ ಏನು? ಕ್ರಿಸ್ತನಲ್ಲಿರೋದಂದ್ರೆ ದೊಡ್ಡದು ಏನಿಲ್ಲ ಪ್ರಿಯ ದೇವರ ಮಕ್ಕಳೇ. ನೀವು ಕ್ರಿಸ್ತನನ್ನು ಮೊದಲು ಪ್ರೀತಿಸಬೇಕು, ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಆತನು ಹೇಳಿರುವ ಸತ್ಯ ಮಾರ್ಗದಲ್ಲಿ ನೀವು ನಡ್ಕೋಬೇಕು. ನೀವು ಹಗಲಿರಲು ಅವರ ಮೇಲೆ ಧ್ಯಾನ ಮಾಡಬೇಕು. ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನೀವು ಆತನ ಮೇಲೆ ಆಧಾರ ಪಡಬೇಕು. ಇದೇನ್ರಿ? ಈ ವಿಷಯಗಳು ಯಾರು ಮಾಡುತ್ತಾರೋ ಅವರು ನೂತನ ಸೃಷ್ಟಿಯಾಗುತ್ತಾರಂತೆ. ಅಂದರೆ ಅವ್ರ ಜೀವನದಲ್ಲಿ ಹಳೆ ಜೀವನಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ ವಿಷಯಗಳು ತೊಲಗಿಸಿಕೊಂಡು ಅವರು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು, ಈ ದೇವರು ಬಿಟ್ಟರೆ ನನ್ಗೆ ಯಾರು ಬೇರೆಯವ್ರಿಲ್ಲ, ಈ ದೇವರು ನನ್ನನ್ನು ಪ್ರತಿಯೊಂದು ಕಷ್ಟ ಕಾಲದಲ್ಲಿ ಕಾಪಾಡಿ ಈ ದಿನ ತನಕ ನನ್ನ ಇಲ್ಲಿ ಇಟ್ಟಿದ್ದಾರಲ್ವಾ, ಇಂಥ ಒಳ್ಳೆ ದೇವರು ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಯಾರು ಕ್ರಿಸ್ತನನ್ನು ನಂಬಿಕೊಂಡು ಕ್ರಿಸ್ತನಲ್ಲಿರುತ್ತಾರೋ ಅವ್ರು ನೂತನ ಸೃಷ್ಟಿಯಾಗ್ತಾರೆ. ಪ್ರಿಯರೇ, ಒಂದು ಕಾಲದಲ್ಲಿ ನಾನು ಹಿಂದೂ ಸಂಪ್ರದಾಯದಿಂದ ಬಂದಿರೋನು, ನಾವು ಆಚಾರಿಗಳು. ಆದರೂ ಆಚಾರಿಗಳ ಹಾಗೆ ಆಚಾರಬದ್ಧವಾದ ಜೀವನ ನಡೆಸಿಕೊಂಡ್ರು ಕೂಡ ಕೊನೆಯದಾಗಿ ನಾನು ನನ್ನ ಜೀವನದಲ್ಲಿ ಕಂಡಿರೋದು, ನೋಡಿರೋದು ಬರೀ ಶೂನ್ಯವೇ. ಆದರೂ ಮರಣದ ಕಡೆಯ ಸಮಯದಲ್ಲಿ ನಾನು ಕಂಡಿರುವ ಈ ಯೇಸು ನನ್ನನ್ನು ಇವತ್ತು ಜೀವಂತವಾಗಿ ಕಾಪಾಡಿ ಒಬ್ಬ ಸೇವಕನಾಗಿಟ್ಟಿದ್ದಾರೆ. ಏನಿಲ್ಲದ ತಿಪ್ಪೆಯಲ್ಲಿರೋ ನನ್ನ ಜೀವನನು ಈ ಸ್ವಲ್ಪ ಮಟ್ಟದಲ್ಲಿ ಕಾಪಾಡಿದ್ದಾರೆ. ಯಾವತ್ತೋ ಮಣ್ಣಿಗೆ ಮಣ್ಣಾಗಿರೋ ನನ್ನ ಜೀವನ ದೇವರು ಈ ದಿನ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಆ ದಿನದಲ್ಲಿ ಯೇಸು ಸ್ವಾಮಿ ಒಬ್ಬರೇ ನಿಜ ರಕ್ಷಕನಾಗ ತಿಳ್ಕೊಂಡಿದ್ದೀನಿ. ಯೇಸು ಸ್ವಾಮಿ ಅಂದರೆ ಇದೇನು ಜಾತಿ ಧರ್ಮ ಬದಲಾವಣೆ ಅಲ್ಲ. ಯೇಸು ಸ್ವಾಮಿ ಅಂದ್ರೆ ನಿನ್ನ ಜೀವನವನ್ನು ಬದಲಾವಣೆ ಮಾಡಬಹುದು. ಅಂದರೆ ಹಳೆದೆಲ್ಲ ನೀನು ತೆಗೆದು ಹಾಕಿ ಹೊಸ ಅನುಭವಕ್ಕೆ ಬಾ. ದೇವರು ನಿನ್ನನ್ನು ಹೊಸ ಸೃಷ್ಟಿಯಾಗಿ ಮಾಡುತ್ತಾರೆ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮದೇನಾದ್ರೂ ಹಳೆ ಸ್ವಭಾವಗಳು ಜೀವನದಲ್ಲಿ ಇದ್ದರೆ ಅವುಗಳೆಲ್ಲ ತೊಲಗಿಸೋಣ, ಯೇಸು ಸ್ವಾಮಿ ಬಳಿಗೆ ಬರೋಣ. ದೇವರು ನಿಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡುತ್ತಾರೆ. ಗಾಡ್ ವಿಲ್ ಗಿವ್ ಯು ಎ ಗುಡ್ ಲೈಫ್ ಅಂಡ್ ನ್ಯೂ ಲೈಫ್. ಹಲ್ಲೆಲೂಯಾ. ಯು ಶುಡ್ ಬಿ ಎ ನ್ಯೂ ಕ್ರಿಯೇಚರ್ ಇನ್ ನ್ಯೂ ಕ್ರಿಯೇಷನ್. ಆಮೆನ್. ಹಾಗಿದ್ರೆ ಬನ್ನಿ, ಪರಿಶುದ್ಧನೇ ಮಹೋನ್ನತನೇ, ಹಳೆದೆಲ್ಲ ನಾವು ತೆಗೆದು ಹಾಕ್ತಾ ಇದ್ದೀವಿ ಸ್ವಾಮಿ, ಈಗ ಹೊಸದಾಗಬೇಕು. ಹೊಸ ಸೃಷ್ಟಿಯಾಗಿ ನಮ್ಮನ್ನು ನಿರ್ಮಾಣ ಮಾಡು. ಅದಕ್ಕೆ ಬೇಕಾಗಿರೋದು ನಾವು ನಿನ್ನಲ್ಲಿರಬೇಕಯ್ಯ. ನಿನ್ನಲ್ಲಿರುವ ಈ ಮಕ್ಕಳೆಲ್ಲಾರನ್ನೂ ನೀನು ಜ್ಞಾಪಕ ಮಾಡಿಕೊ ಸ್ವಾಮಿ. ನೀನೇ ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಲಿ ಇದೇ ಸಮಯ ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.